ದರ್ಶನ್ಗೆ ಜಾಮೀನು ಲಭಿಸಿದೆ. ರೆಗ್ಯುಲರ್ ಬೇಲ್ನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗಿತ್ತು. ಆ ಕಾರಣದಿಂದಾಗಿ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಕೋರ್ಟ್ ಬಂದಿದ್ರು. ಪ್ರಕ್ರಿಯೆ ಪೂರ್ಣಗೊಳಿಸಿ ವಾಪಸ್ ಈಗ ಅವರು ತೆರಳಿದ್ದಾರೆ ಬಿಜಿಎಸ್ ಆಸ್ಪತ್ರೆಗೆ. ಈ ಹಿಂದೆ ವಶಪಡಿಸಿಕೊಂಡಿದ್ದಂತಹ ಪಾಸ್ಪೋರ್ಟ್ ಅನ್ನ ಕೂಡ ವಾಪಸ್ ಪಡೆಯಲಾಗಿದೆ. ಪಾಸ್ಪೋರ್ಟ್ನ ಮಧ್ಯಂತರ ಜಾಮೀನು ಸಂದರ್ಭದಲ್ಲಿ ಅವರು ಸರೆಂಡರ್ ಮಾಡಿದ್ರು. ಹೈಕೋರ್ಟ್ ಜಾಮೀನು ಆದೇಶದಲ್ಲಿ ಈಗ ಪಾಸ್ಪೋರ್ಟ್ ಸರೆಂಡರ್ ಮಾಡುವ ವಿಚಾರ ಪ್ರಸ್ತಾಪ ಆಗಿಲ್ಲ. ಹೀಗಾಗಿ ವಕೀಲರು ಕೋರ್ಟ್ಗೆ ಒಂದು ಮನವಿ ಮಾಡಿದ್ರು. ಮನವಿ ಮೇರೆಗೆ ಈಗ ಪಾಸ್ಪೋರ್ಟ್ ಅನ್ನ ವಾಪಸ್ ಕೊಡಲಾಗಿದೆ. ಬೆಂಗಳೂರು ಬಿಟ್ಟು ಹೋಗಬಾರದು ಅಂತ ಹೇಳಿರೋದ್ರಿಂದ ಅವರ ಪಾಸ್ಪೋರ್ಟ್ನ ವಾಪಸ್ ಪಡಿಬೇಕು ಅನ್ನುವಂತಹ ನೆಸೆಸಿಟಿ ಏನ್ ಬಂತು ಅದನ್ನು ಕೂಡ ಉಲ್ಲೇಖ ಗೊತ್ತಿಲ್ಲ. ಯಾವ ಉದ್ದೇಶದಿಂದ ಪಾಸ್ಪೋರ್ಟ್ ಅನ್ನ ವಾಪಸ್ ಪಡೆದಿದ್ದಾರೆ ಅಂತ. ಇವರ ಸಿನಿಮಾ ಶೂಟಿಂಗ್ಗಳನ್ನ ಈಗ ಏನಾದ್ರೂ ಕಂಟಿನ್ಯೂ ಮಾಡ್ತಾರೆ ಅಂದ್ರೆ ವಿದೇಶಕ್ಕೆ ಹೋಗ್ಬೇಕಾಗಿ ಬರಬಹುದು. ಆ ಕಾರಣವನ್ನೇನಾದ್ರೂ ಇಟ್ಕೊಂಡು ಅವ್ರ ಪಾಸ್ಪೋರ್ಟ್ ನ ವಾಪಸ್ ಪಡೆದ್ರ ಗೊತ್ತಿಲ್ಲ. ಈಗ ನಮ್ಮ ಜೊತೆಯಲ್ಲಿ ದರ್ಶನ್ ಅವರ ವಕೀಲರು ಸುನಿಲ್ ಕುಮಾರ್ ಇದ್ದಾರೆ. ನಮ್ಮ ಜೊತೆಯಲ್ಲಿ ಅವರನ್ನ ಮಾತಾಡ್ತಾನೆ. ಸರ್, ಇವತ್ತು ಕೋರ್ಟ್ನ ಪ್ರಕ್ರಿಯೆಗಳು ಯಾವ ರೀತಿ ಇತ್ತು, ಏನಾಯ್ತು ಪ್ರಕ್ರಿಯೆಗಳು? ದರ್ಶನ್ ಅವರಿಗೆ ಮೊನ್ನೆ ಉಚ್ಚ ನ್ಯಾಯಾಲಯ ಅವರಿಗೆ ರೆಗ್ಯುಲರ್ ಬೇಲ್ನ ಕೊಟ್ಟಿದ್ರು. ಆ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದ್ರು. ಆ ಷರತ್ತುಬದ್ಧ ಷರತ್ತುಗಳನ್ನ ಅಂದ್ರೆ ಮೊನ್ನೆ ಉಚ್ಚ ನ್ಯಾಯಾಲಯ ಏನು ಷರತ್ತುಗಳನ್ನ ವಿಧಿಸಿತ್ತೋ ಅದನ್ನ ನಾವಿಲ್ಲಿ ಮೊನ್ನೆ ಸೆಷನ್ಸ್ ಕೋರ್ಟಲ್ಲಿ ಕಂಪ್ಲೇಂಟ್ಸ್ ಮಾಡಬೇಕಾಗುತ್ತೆ. ಅಂದ್ರೆ ಅದನ್ನ ಆ ಷರತ್ತುಗಳನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಇವತ್ತು ದರ್ಶನ್ ಅವರು ಹಾಸ್ಪಿಟಲಿಂದ ನೇರವಾಗಿ ನ್ಯಾಯಾಲಯಕ್ಕೆ ಬಂದಿದ್ರು. ನ್ಯಾಯಾಲಯದಿಂದ ಇವತ್ತು ಪ್ರಕ್ರಿಯೆಗಳೆಲ್ಲ ಮುಗಿದ ನಂತರ ಮತ್ತೆ ಅವರು ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಮಧ್ಯಂತರ ಜಾಮೀನು ಸಿಕ್ಕಿದ್ರೆ ಬಳ್ಳಾರಿ ಜೈಲಿಂದ ಮತ್ತೆ ಇಲ್ಲಿಗೆ ಬಿಜಿಎಸ್ ಹಾಸ್ಪಿಟಲ್ ಬಂದಿದ್ರು. ಇವತ್ತು ಇಲ್ಲಿಗೆ ಬರೋಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಏನಿತ್ತು ಅಂತ? ಸರ್, ಅದು ನ್ಯಾಯಾಲಯದ ಆದೇಶ. ಸರ್, ನ್ಯಾಯಾಲಯದ ಆದೇಶ ಉಚ್ಚ ನ್ಯಾಯಾಲಯದ ಆದೇಶ ಆದ್ರಿಂದ ಆ ಬಾಂಡ್ ಅಂತ ಇರುತ್ತೆ ಸರ್. ಬಾಂಡ್ ಮತ್ತೆ ಬೇಲ್ ಮತ್ತೆ ಬಾಂಡ್ ಅಂತ ಅದೊಂದು ಪ್ರೊಸೀಜರ್ ಇರುತ್ತೆ CRPC ನಲ್ಲಿ. ಕಾನೂನಲ್ಲಿ ಆ ಪ್ರೊಸೀಜರ್ ಇರೋದ್ರಿಂದ ಯಾವುದೇ ಒಬ್ಬ ಆರೋಪಿ ಆಗಿರಲಿ ಮತ್ತೆ ಆರೋಪಿ ಜಾಮೀನಲ್ಲಿ ಬಂದಂತ ಸಂದರ್ಭದಲ್ಲಿ ಮುಂದೆ ನ್ಯಾಯಾಲಯದಲ್ಲಿ ನಾನು ಮತ್ತೆ ಪ್ರಕರಣದ ದಿನಾಂಕದಿಂದ ನಾನು ಹಾಜರಾಗ್ತೀನಿ ಅಂತ ಹೇಳಿ ಅವ್ನು ಶೂರಿಟಿ ಮತ್ತೆ ಬಾಂಡ್ ಅನ್ನ ಕೊಡಬೇಕಾಗುತ್ತೆ. ಒಂದು ವೇಳೆ ಆ ವ್ಯಕ್ತಿ ತಪ್ಪಿಸ್ಕೊಂಡಂತ ಸಂದರ್ಭದಲ್ಲಿ ನ್ಯಾಯಾಲಯ ಆ ವ್ಯಕ್ತಿಗೆ ಶೂರಿಟಿ ಆಗಿರುವಂತಹ ವ್ಯಕ್ತಿಗಳಿಂದ ಆ ಶೂರಿತಿಗಳನ್ನ ಜಪ್ತುಪಡಿಸಿಕೊಳ್ಳುವಂತ ಅಧಿಕಾರ ನ್ಯಾಯಾಲಯಕ್ಕಿದೆ. ಆದ್ರಿಂದ ಈಗ ಬಳ್ಳಾರಿ ಜೈಲಿಂದ ಅವರು ಹೊರಗಡೆ ಬಂದಿದ್ದು, ಈಗ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗಿ ಆ ರೀತಿ ಏನಾದ್ರು ಪ್ರೊಸೀಜರ್ಗಳೇನಾದ್ರು ಇದೆಯಾ, ಬಾಕಿ ಇದೆಯಾ, ಇಲ್ಲ ಅವಶ್ಯಕತೆ ಇದೆಯಾ, ಇಲ್ಲ ಇಲ್ಲಿಂದನೇ ಕಂಪ್ಲೀಟ್ ಕ್ಲೋಸ್? ಇಲ್ಲ, ಅದ್ರದ್ದು ಅವಶ್ಯಕತೆ ಇಲ್ಲ ಸರ್. ಅದ್ರದ್ದು ಅವಶ್ಯಕತೆ ಮತ್ತೆ ಜೈಲಿಗೆ ಹೋಗಿ ಅವರು ಅಲ್ಲಿ ಸಿಗ್ನೇಚರ್ ಮಾಡಿ ಹೋಗಿ ಬರೋಂತ ಯಾವುದೇ ಅಂತ ಇದು ಇಲ್ಲ. ಈಗ ಮತ್ತೆ ಆಸ್ಪತ್ರೆಗೆ ಹೋಗ್ತಾ ಇದಾರೆ, ಮತ್ತೆ ಎಲ್ಲಾದ್ರೂ ಬೇರೆ ಅವ್ರ ಮನೆಗೆ ಹೋಗೋ ತೆರಳಂತದ್ದು ಆ ರೀತಿಯ ಪ್ರಕ್ರಿಯೆಗಳೇನಾದ್ರು ಇದೆಯಾ? ಇಲ್ಲ, ಅವ್ರಿನ್ನು ಹಾಸ್ಪಿಟಲ್ ಇರೋದ್ರಿಂದ ಹಾಸ್ಪಿಟಲ್ ಅವರಿನ್ನು ಡಿಸ್ಚಾರ್ಜ್ ಆಗಿಲ್ಲ, ಮತ್ತೆ ಅವ್ರು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ಇದಿಷ್ಟು ಸುನಿಲ್ ಕುಮಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಮುರಳೀಧರ್ ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.